ಅಣ್ಣ ಅತಿಯಮ್ಮ ಅಮ್ಮ ಶ್ರೀರಾಮ, ಆ ದೇವರ ಹತ್ತಿರ ಏನೆಂದು ಒಡಕ್ಕೆ ಬೇಡಿಕೊಂಡಿಯಪ್ಪ? ಮಾನವರೇ, ಆ ದೇವರ ಹತ್ರ ಬೇಡಿಕೊಂಡು ನಿಮಗೆ ಅಭಿಷೇಕ ತಂದ್ರವೆ, ತೆಗೆದುಕೊಳ್ಳಿ. ಲಕ್ಷ್ಮಿ, ಆ ದೇವ್ರ ಹತ್ರ ಏನಮ್ಮ ಬೇಡ್ಕೊಂಡೆ? ಮಾನವರೇ, ಈ ನಮ್ಮ ಉತ್ತಮರ ಮನೆತನ ಮೇಲೆ ಯಾವ ದುಷ್ಟರ ಕಣ್ಣು ಬೀಳಬಾರ್ದು ಅಂತ ಆ ದೇವರಲ್ಲಿ ಬೇಡಿಕೊಂಡು ಬಂದ್ರವೆ. ಏ ರೇಖಾ, ಈ ನಿನ್ನ ತಂಗಿ ಆ ದೇವರ ಹತ್ತಿರ ಇನ್ನೇನು ಬೇಡ್ಕೋತಾಳೆ? ಆ ದೇವರು ನಮಗಂತೂ ಮಕ್ಕಳ ಭಾಗ್ಯ ಕರುಣಿಸಲಿಲ್ಲ. ಏ ದೇವ ಮಾರುತೇಶ್ವರ, ಕೊನೆಗಾದರೂ ನನಗಾದರೂ ಮಕ್ಕಳ ಭಾಗ್ಯ ಕರುಣಿಸು ದೇವ ಎಂದು ಬೇಡಿಕೊಂಡಿರ್ತಾಳೆ ಅಲ್ವೇ ನಮ್ಮ ಲಕ್ಷ್ಮಿ? ಮಾನವರೇ, ಈ ನಿಮ್ಮ ಕಲ್ಪನೆ ಶುದ್ಧ ತಪ್ಪು. ಈ ನಮ್ಮ ಮನೆತನದ ಮೇಲೆ ಯಾವ ದುಷ್ಟರ ಕಣ್ಣು ಬೀಳಬಾರ್ದು ಅಂತ ಆ ದೇವರಲ್ಲಿ ನಾನು ಬೇಡಿಕೊಂಡು ಬಂದ್ರವೆ ಅಕ್ಕ. ನಿಜವಾಗಿಯೂ ನೀನು ರೂಪವಂತೆ ಅಷ್ಟೇ ಇಲ್ಲ ಕಣೆ, ಗುಣವಂತೆ ಕೂಡ. ಎಷ್ಟು ಒಳ್ಳೆ ಮನಸ್ಸಿದೆ ನಿನಗೆ. ನಿನ್ನಂಥ ಸದ್ಗುಣ ಇವತ್ತಿನ ಪಡಿಬೇಕಾದ್ರೆ ಇಂದಿನ ಮೈದುನ ತುಂಬಾ ಅದೃಷ್ಟ ಮಾಡಿರ್ಬೇಕು. ಮೈದುನ ಬಾಯಿಲಿ ನೋಡು ಮೈದುನ, ನೀನು ಬರೀ ರಾಮ ಅಲ್ಲ, ಕೊಟ್ಲಿ ಹಿಡಿದಂತ ಪರಶುರಾಮನಾಗಬೇಕು. ರೈತರಿಗೆ ಹೆಜ್ಜೆಗೂ ಅನ್ಯಾಯವಾಗ್ತಿರುವಾಗ ರೈತನ ಹಿಮ್ಮೆಟ್ಟಿಸುವ ಆ ರಾಜಕಾರಣಿಗಳಿಗೂ ಹಾಗೂ ಬಡವರ ಮಾನನ ಕದ್ದು ತಿಂತ ಇರೋ ಆ ಸರ್ಕಾರಿ ದಲ್ಲಾಳಿಗಳಿಗೂ ತಪ್ಪು ಮಾಡಿದ್ರೆ ಶಿಕ್ಷೆಯನ್ನ ಕೊಟ್ಟು ರುಂಡ ಮುಂಡವನ್ನು ಕೊಂಡಾಡುವ ರಾಮ ಪರಶುರಾಮನಾಗಬೇಕು. ಅತಿಯಮ್ಮ, ನಿನ್ನ ಮತ್ತು ಅಣ್ಣನ ಆಶೀರ್ವಾದ ಈ ನಾಡಿನಲ್ಲಿ ಅನ್ನದಾತರ ಅಭಯಹಸ್ತ ನನ್ನ ತಲೆ ಮೇಲೆ ಇದ್ದರೆ ರೈತರು ಬೆಳೆದ ಮಾಲಿಗೆ ಮನಸ್ಸಿಗೆ ಬಂದಂತೆ ಮಾರಿ ಗೋಡೌನ್ನಲ್ಲಿ ಸ್ಟಾಕ್ ಮಾಡಿಕೊಂಡು ದುಬಾರಿ ರೇಟಿಗೆ ಮಾರಿ ರೈತರ ದುಡಿದ ಬೆವರಿನ ಹಣಿಯ ಮೇಲೆ ಮಾಡಿ ಮನೆ ಕಟ್ಟಿಕೊಂಡು ಎಸಿ ರೂಮಿನಲ್ಲಿ ಬೆತ್ತಲಾಗಿ ಮಲಗಿ ಕಾಮದ ಆಟ ಆಡುವವರ ಚಂದ್ರಕಾಂತರಂತೆ ಬಂಡದ ದಲ್ಲಾಳಿ ಅಂಗಡಿಯ ಮಾಲೀಕರ ಕಿತ್ತು ಬಿಡುವೆ. ಅಷ್ಟೇ ಅಲ್ಲ ಅತಿಯಮ್ಮ, ಮಧ್ಯಮ ವರ್ಗದ ರೈತರ ಭೂಮಿಯನ್ನು ಕಮ್ಮಿ ರೇಟಿಗೆ ಮಾರಿಕೊಂಡು ಅಕ್ರಮ ಮರಳು ದಂಧೆ ಮಾಡುವ ಹಣವಂತರ ಪಾಲಿಗೆ ಊರಿಗೆ ಮಿಕ್ಕಿದ ಹುಲಿಗಾಗಿ ಅವರ ಗಂಡಸ್ತನದ ನರಗಳನ್ನು ಕತ್ತರಿಸದಿದ್ದರೆ ನಾನು ಪ್ರಗತಿಪರ ರೈತನ ಮಗ ಶ್ರೀರಾಮನೇ ಅಲ್ಲ ಅತಿಯಮ್ಮ, ಶ್ರೀರಾಮನೇ ಅಲ್ಲ. ತಮ್ಮ ಶ್ರೀರಾಮ, ಈಗ ನುಡಿದ ನಿನ್ನ ಕೆಚ್ಚದೆಯ ಮಾತುಗಳು ಬರೀ ಮಾತಾಗಿ ಉಳಿಯಬಾರದು. ಈ ಸಮಸ್ತ ಜನ ರೈತ ಜನಾಂಗದವರು ದೇಶಕ್ಕೆ ದುಡಿದು ಅನ್ನ ಹಾಕುವ ಕಾಯಕ ಯೋಗಿಯ ಕಿವಿ ಮುಟ್ಟೋ ತನಕ ನ್ಯಾಯ, ನೀತಿ, ಸತ್ಯ, ಧರ್ಮ ಈ ಪದಗಳನ್ನು ನಿನ್ನ ಉಸಿರಾಗಿಸಿಕೊಂಡು ನಮ್ಮ ರೈತರಿಗೆ ವಂಚನೆ ಮಾಡೋ ದುಷ್ಟರ ವಿರುದ್ಧ ಸೇಡೆಂಬ ಮಿಡಿ ನಾಗರ ಹೋವಿನಂತೆ ಕಚ್ಚಿ ರೈತನ ಹಸಿರು ದೇಶದ ಉಸಿರು ಎಂಬ ಪದವನ್ನ ನಿನ್ನಿಂದ ಜೀವಂತವಾಗಿ ಇಳಿಸಲು ಸಾಧ್ಯ ತಮ್ಮ, ನಿನ್ನಿಂದ ಸಾಧ್ಯ. ಅಣ್ಣ, ನಿನ್ನ ಮತ್ತು ಅತಿಗೆಯ ತುತ್ತು ತಿಂದು ಬೆಳೆದು ಈ ಶರೀರ ರೈತರ ಮಕ್ಕಳಿಗೆ ಮೋಸ ಅನ್ಯಾಯ ಮಾಡುವವರ ಪಾಪದ ರುಂಡಗಳನ್ನು ಈ ಗಂಡನೆಯಿಂದ ಕತ್ತರಿಸಿ ರೈತನೇ ಈ ದೇಶದ ಉಸಿರು ಎಂದು ಸಾಧಿಸಿ ತೋರಿಸುವುದೇ ನನ್ನ ಉದ್ದೇಶ. ಅದಕ್ಕೆ ನಿಮ್ಮಿಬ್ಬರ ಆಶೀರ್ವಾದ ಬೇಕನ್ನ. ಎದ್ದೇಳು ತಮ್ಮ ಶ್ರೀರಾಮ, ಎದ್ದೇಳು. ನನ್ನ ಮತ್ತು ಈ ನಿನ್ನ ಅತ್ತಿಗೆ ಆಶೀರ್ವಾದ ಸದಾ ಕಾಲ ನಿನ್ನ ತಲೆ ಮೇಲೆ ಇರುತ್ತೆ. ಬಾ ಮೈದುನ, ಈಗ ಬಂತೇನಪ್ಪ? ಹಾ ಅತ್ತಿಗೆ, ಈಗ ಬಂದೆ. ಮೈದುನ, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆಯಪ್ಪ? ಅತ್ತಿಗೆಮ್ಮ, ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ. ಅಣ್ಣ, ನನಗೆ ಅರ್ಜೆಂಟಾಗಿ 50,000 ರೂಪಾಯಿ ಹಣ ಬೇಕಾಗಿದೆ ಅಣ್ಣ. ತಮ್ಮ ನಾಗೇಶ, ಮಾನ್ಯ ತಾನ ಅಣ್ಣ ನಿನ್ನ ಕಾಲೇಜಿನ ಫೀಸು ಮತ್ತು ನಿನ್ನ ಹಾಸ್ಟೆಲ್ ಫೀಸು ಕಟ್ಟಿ ಖರ್ಚಿಗೆ ಅಂತ 10,000 ಹಣ ಕೊಟ್ಟು ಬಂದ್ರಲ್ಲಪ್ಪ.
ತಮ್ಮ ನಾಗೇಶ, ಮನೆಯಲ್ಲಿ ಇದ್ದ ಬಿದ್ದ ಹಣವನ್ನೆಲ್ಲ ಗಾಳಿ ಮಾಡಿ ನಿನ್ನ ಕಾಲೇಜ್ ಫೀಸು ಕಟ್ಟಿ ಬಂದಿದ್ದೇನಪ್ಪ. ಮತ್ತೀಗ ಹಣ ಬೇಡ್ತಾ ಇದೆಯಲ್ಲಪ್ಪ ನಾಗೇಶ, ಯಾವ ಕಾರಣಕ್ಕೆ ಬೇಕು ಹೇಳು ನಾಗೇಶ, ಹೇಳು. ಏನಿಲ್ಲಣ್ಣ, ನಮ್ಮ ಸ್ನೇಹಿತರ ಜೊತೆ ಕೂಡಿಕೊಂಡು ಪ್ರವಾಸಕ್ಕೆ ಹೊರಟಿದ್ದೇವೆ, ಅದಕ್ಕೋಸ್ಕರ ಬೇಕಾಗಿದೆ ಅಣ್ಣ. ಅಲ್ಲೋ ದಡ್ಡ, ಹೀಗೆ ನಿಂತ ಕಾಲ ಮೇಲೆ ಹಣ ಕೇಳಿದರೆ ಎಲ್ಲಿಂದ ಕೊಡ್ತಾರೆ? ಅಂದ್ರೆ ನಾನು ಕಾಲೇಜ್ಗೆ ಹೋಗೋದು ನಿಮಗೆ ಇಷ್ಟವಿಲ್ಲಂದಾಯ್ತು. ಏನಪ್ಪ ಇದೆಲ್ಲ ನೋಡು, ಈ ಪ್ರವಾಸ ಮಾಡೋದಿಲ್ಲ, ಮೋಜು ಮಸ್ತಿ ಮಾಡೋರಿಗೆ ದುಡ್ಡದರಿಗೆ ಮಾತ್ರ ಅಪ್ಪ. ಅತ್ಯಮ್ಮ! ನಾವೆಷ್ಟೇ ಆದ್ರೂ ಬಡವರು, ನಮಗೆ ಏಕಪ್ಪ ಪ್ರವಾಸದ ಚಿಂತೆ. ಅತ್ಯಮ್ಮ, ಅಂಡ ತಮ್ಮದರ ಮಧ್ಯೆ ನೀವು ಕಡ್ಡಿ ಆಡಿಸಲು ಬರಬೇಡಿ. ಅಣ್ಣ, ನನಗೆ ಅರ್ಜೆಂಟಾಗಿ ಹಣ ಬೇಕು ಅಂದ್ರೆ ಬೇಕು ಅಷ್ಟೇ. ತಮ್ಮ ನಾಗೇಶ, ಸಿಟ್ಟಿನ ಬರದಲ್ಲಿ ಬುದ್ಧಿಯನ್ನು ಕೊಡಬೇಡ. ಇವತ್ತು ಒಂದು ದಿವಸ ಆದರೂ ನಮಗೆ ಟೈಮ್ ಕೊಡು. ಎಲ್ಲಿಯಾದರೂ ಹೋಗಿ ಯಾರ ಹತ್ತಿರನಾದರೂ ಬಡ್ಡಿ ಹಂಗೆ ಹಣ ಕೇಳಿ ನಿನಗೆ ತಂದು ಕೊಡ್ತೇವೆ. ತಮ್ಮ ನಾಗೇಶ, ಮೊನ್ನೆ ತಾನೇ ದಲ್ಲಾಳಿ ಅಂಗಡಿಯವನ ಹತ್ತಿರ 1 ಲಕ್ಷ ಹಣ ಇಸಿದುಕೊಂಡು ಬಂದು ನಿನ್ನ ಕಾಲೇಜ್ ಫೀಸು ಕಟ್ಟಿದ್ದೀನಪ್ಪ. ಮತ್ತೆ ಅವನ ಹತ್ತಿರ ಹೋಗಿ ಹಣ ಕೇಳಿದರೆ ಅವನ ಎಲ್ಲಿ ಕೊಡ್ತಾನೆ ನಾಗೇಶ, ಹೇಳಪ್ಪ, ಹೇಳು. ಅಣ್ಣ, ನೀವು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ, ನನಗೆ ಹಣ ಬೇಕು ಅಂದ್ರೆ ಬೇಕು ಅಷ್ಟೇ. ಮಾನವ್ರೆ, ಮೈದು ನನಗೆ ಎಲ್ಲಾದರೂ ಸಾಲ ಮಾಡಿ ಹಣ ಕೊಟ್ಟು ಕಳಿಸ್ಬಿಡಿ. ಅಮ್ಮ ಲಕ್ಷ್ಮಿ, ಈ ರೈತರ ಗೋಳು ಕೇಳುವರು ಯಾರಮ್ಮ ಈ ನಾಡಿನಲ್ಲಿ? ಈ ಸಾರಿ ಮಳೆ ರಾಯನ ಕೋಪದಿಂದ ರೈತರು ಬೆಳೆದ ಬೆಳೆಗಳೆಲ್ಲವೂ ನಾಶವಾಗಿ ಹೋದವು. ಅಂಥದ್ರಲ್ಲಿ ಯಾರ ಹತ್ರ ಹೋಗಿ ಕೇಳಮ್ಮ 50,000 ರೂಪಾಯಿ ಹಣವನ್ನ? ಅಂದ್ರೆ ನಾನು ಶಾಲೆ ಕಲಿಯುವುದು ನಿಮಗೆ ಇಷ್ಟವಿಲ್ಲಂದಾಯ್ತು. ಅಂದ ಮೇಲೆ ಈ ಮನೆಯಲ್ಲಿ ನನ್ನ ಅವಶ್ಯಕತೆ ಇಲ್ಲ ಅಂದಾಯ್ತು ನಿಮಗೆ. ಮೈದಿನ, ನಿಂತ್ಕೊಪ್ಪ. ನೀನು ಓದೋ ಸಲುವಾಗಿ ಕಷ್ಟಪಟ್ಟು ದುಡಿತಾ ಇದ್ದಾರೆ, ನೀನು ತುಂಬಾ ಕಷ್ಟಪಟ್ಟು ಓದಿಸ್ತಿದ್ದಾರಪ್ಪ. ಇದೆಲ್ಲ ಅರ್ಥ ಮಾಡ್ಕೋ ಸ್ವಲ್ಪ. ಅತ್ಯಮ್ಮ, ಅರ್ಥ ಅನರ್ಥಗಳ ಬಗ್ಗೆ ಪಾಠ ಹೇಳಿಕೊಳ್ಳಲು ಬರಬೇಡಿ ನೀವು ನನಗೆ. ಮೊದಲು ನಾನು ಆಟವಾದಿ, ಹಿಡಿಯ ಆಟ ಸಾಧಿಸುವರೆ ಬಿಡದ ಕ್ರೂರವಾದ ವ್ಯಕ್ತಿ, ಗೊತ್ತಾಯ್ತಾ? ಲಕ್ಷ್ಮಿ, ರೇಖಾ, ಈ ಸಾರಿ ರೇಖಾ, ಲಕ್ಷ್ಮಿ, ನಾವು ಈಗ ಏನು ಹೇಳಿದರೂ ತಿಳಿದುಕೊಳ್ಳೋ ಶಕ್ತಿ ಅವನಲ್ಲಿಲ್ಲ. ಅಂದ ಮೇಲೆ ಏನು ಮಾಡಲು ಆಗೋದಿಲ್ಲ. ರೇಖಾ, ಮೊನ್ನೆ ನೀನು ತವರ ಮನೆಗೆ ಹೋದಾಗ ನಿನ್ನ ಅಣ್ಣಂದಿರು ಕೊಟ್ಟ ಬಂಗಾರ ಸರವನ್ನು ತೆಗೆದುಕೊಂಡು ಬಂದು ಇವನ ಕೈಲಿ ಕೊಡಮ್ಮ. ಆ ಬಂದ ಹಣದಿಂದ ಇವನು ಪ್ರವಾಸ ಮೋಜು ಮಸ್ತಿ ಮಾಡಿ ಬರಲಿ ಅಮ್ಮ, ಮಾಡಿ ಬರಲಿ. ಎಲ್ಲೋ ಅತ್ತಿಯಮ್ಮ? ಅಣ್ಣ, ಅತ್ತಿಯಮ್ಮ ತನ್ನ ತವರ ಮನೆಯಿಂದ ತಂದ ಬಂಗಾರ ಸರವನ್ನು ನಾವು ಮಾರಿದರೆ ಅದು ನಮ್ಮ ಮನೆತನಕ್ಕೆ ಅಪಮಾನ. ನಾನು ಮೊನ್ನೆ ಕುಸ್ತಿಯಲ್ಲಿ ಗೆದ್ದು ತಂದ 5 ತೊಲಿ ಬಂಗಾರದ ಕಡಿಯನ್ನು ಮಾರಿ ತಮ್ಮನಿಗೆ ಹಣ ಕೊಟ್ಟು ಕಳಿಸುತ್ತೇನೆ. ತಮ್ಮ ಶ್ರೀರಾಮ, ನಿನ್ನ ಬಂಗಾರವನ್ನು ಮಾರಿ ನಿನ್ನ ದೃಷ್ಟಿಯಲ್ಲಿ ನಾನು ಸಣ್ಣವನಾಗಲಾರಪ್ಪ, ನಾನು ಸಣ್ಣವನಾಗಲಾರೆ. ತಮ್ಮ ನಾಗೇಶ, ತಮ್ಮ ನಾಗೇಶ, ತಗೊಳಪ್ಪ ಈ ಬಂಗಾರವನ್ನು ಮಾರಿ ಬಂದ ಹಣದಿಂದ ನೀನು ಪ್ರವಾಸಕ್ಕೆ ಹೋಗಿ ಬಾ. ಅಣ್ಣ ಬೇಡ ಅಣ್ಣ, ನಿಮ್ಮೆಲ್ಲರ ಉದಾರದ ಗುಣದ ಮುಂದೆ ನಾನೊಬ್ಬ ಸಣ್ಣವನಾಗಿ ಬಿಟ್ಟೆ. ನಿಮ್ಮ ಬಂಗಾರವೂ ಬೇಡ, ನಿಮ್ಮ ಹಣವೂ ಬೇಡ ಅಣ್ಣ. ನನ್ನ ತಪ್ಪನ್ನು ಕ್ಷಮಿಸಿಬಿಡು ಅಣ್ಣ, ಕ್ಷಮಿಸಿಬಿಡು. ಎದ್ದೇಳು ನಾಗೇಶ. ಮೈದುನ, ಹಾಗೆಲ್ಲ ಹೇಳ್ಬಿಡಪ್ಪ. ದೇಶ ಸುತ್ತಿ ನೋಡು, ಕೋಶವನ್ನ ಓದೋಣ ಅಂತ ಬಲ್ಲವ್ ಹೇಳಿಲ್ವೇ? ನೀನು ಪ್ರವಾಸಕ್ಕೆ ಹೋಗ್ಲೇಬೇಕಪ್ಪ. ಹೌದು ಮೈದುನ, ಈ ನಿನ್ನ ಪ್ರವಾಸ ಚೆನ್ನಾಗಿರ್ಬೇಕು, ಅದೇ ನಮ್ಮೆಲ್ಲರ ಆಸೆ. ಅಮ್ಮ ನಾಗೇಶ, ನೀನು ಯಾವಾಗಲೂ ಸಂತೋಷದಿಂದ ಇರಬೇಕೆನ್ನುವುದೇ ನಮ್ಮ ಎಲ್ಲರ ಆಸೆ. ಅದಕ್ಕೆ ನಿಮ್ಮ ಅತ್ತಿಗೆಯರ ಮಾತು ಕೇಳಿ ನೀನು ಪ್ರವಾಸಕ್ಕೆ ಹೋಗಲೇಬೇಕು. ತಮ್ಮ ನಾಗೇಶ, ನೀನು ಬೇಗನೆ ರೆಡಿಯಾಗು. ನಾನು ಈ ಬಂಗಾರವನ್ನು ಮಾರಿ ಮಾರವಾಡಿ ಅಂಗಡಿಗೆ ಹೋಗಿ ಹಣ ತೆಗೆದುಕೊಂಡು ಬರ್ತೀನಪ್ಪ, ನೀನು ಬೇಗನೆ ರೆಡಿಯಾಗು. ನಿಲ್ಲೋಣ. ನಿಮ್ಮೆಲ್ಲರ ಕರುಣಾಮಯ ಗುಣಕ್ಕೆ ನನ್ನದೊಂದು ಸಲ್ಯೂಟ್.
ಬಹಳ ದಿನಗಳಾಯ್ತು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದೇನೆ. ಅತ್ತಿಗೆಮ್ಮ, ಅಣ್ಣ, ಇದೇ ಸಂದರ್ಭದಲ್ಲಿ ಕೂಡಿಕೊಂಡು ಎಲ್ಲರೂ ಒಂದು ಸಂತೋಷದ ಹಾಡು ಹಾಡೋದೇ. ಆಯ್ತು ಮೇಡಮ, ನಿನ್ನ ಆಸೆ ನಮ್ಮೆಲ್ಲರ ಆಸೆ, ಸರಿನಾ? ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ. ಗೂಡು ಸರಿ ಬನ್ನಿ ತಂಗಿ, ನಾವಿಬ್ಬರು ಸೇರಿ ಸಿಹಿ ಅಡುಗೆ ಮಾಡೋಣ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣಂತೆ. ಏನಂತೀಯ?